ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರಲ್ಲಿ ವಾತಾವರಣ ಬದಲಾಗಿದ್ದು ಮತ್ತೆ ಆಲಿಕಲ್ಲು ಮಳೆ ಗಾಳಿಯ ಆರ್ಭಟ ಜೋರಾಗಿದೆ. ಸಂಜೆ ಸುರಿದಂತ ಮಳೆಗೆ ನಗರದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಆಲಿಕಲ್ಲು ಮಳೆ ಗಾಳಿಯ ಆರ್ಭಟ ಜೋರಾಗಿದೆ. ಸಂಜೆ ಸುರಿದ ಮಳೆಗೆ ನಗರದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಳೆಗೆ ಬೆಂಗಳೂರಿನ ಹಲವು ರಸ್ತೆಗಳು ನದಿಯಂತಾಗಿದೆ. ಕೆಆರ್ ಪುರಂನಲ್ಲಿ ಮರ ಧರೆಗುರುಳಿದೆ, ವಿದ್ಯುತ್ ಕಂಬ ಕೂಡ ಧರಾಶಾಹಿಯಾಗಿದೆ. ಕೆಆರ್ ಪುರದ ದೂರವಾಣಿ ನಗರದ ಚರ್ಚ್ ಬಳಿ ನಡೆದಿರುವಂತಹ ಘಟನೆ ಇದು. ರಾಮಮೂರ್ತಿ ನಗರ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕಿಲೋಮೀಟರ್ ಗಟ್ಟಲೆ. ರಸ್ತೆಗೆ ಮರ ಬಿದ್ದಂತ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಅದೊಂದು ಕಡೆ ಹಲವು ಏರಿಯಾಗಳಲ್ಲಿ ರಸ್ತೆ ಜಲಾವೃತವಾಗಿ ಪಾಪ ಜನ ಪರದಾಡ್ತಾ ಇದ್ದಾರೆ. ಭಾರಿ ಮಳೆಯಿಂದಾಗಿ ನಮ್ಮ ಮೆಟ್ರೋ ಸಂಚಾರದಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ. ಸಂಜೆ ಶುರುವಾದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮರ ಬಿದ್ದಂಥ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಅದೊಂದು ಕಡೆ ಮೆಟ್ರೋ ಸಂಚಾರದಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಧಾರಾಕಾರ ಮಳೆ ಆಗಿರೋದು, ಆಲಿಕಲ್ಲು ಸಹಿತ ಮಳೆ ಆಗಿದೆ. ಗಾಳಿಯ ಆರ್ಭಟ ಕೂಡ ಭಾಳ ಜೋರಾಗಿತ್ತು. ಎಲ್ಲ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಮೇಲೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳು ಹಳ್ಳ ಕೊಳ್ಳಗಳೆಲ್ಲ ತುಂಬಿಕೊಳ್ಳುತ್ತೆ. ಅದರ ಜೊತೆಗೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಆಮೇಲೆ ಈಗ ಅದರಲ್ಲೂ ಈ ವರ್ಷ ಸುರಿತಾ ಇರುವಂಥ ಈ ಮಳೆಗೆ ಅನೇಕ ಮರಗಳು ಬೀಳ್ತಾ ಇರೋದು. ಬಿಕಾಸ್ ಹಿಂದೆ ಎಲ್ಲ ಕಳೆದ ವರ್ಷ ಎಲ್ಲ ಮಳೆಗಾಲದಲ್ಲಿ ಅಥವಾ ಮಳೆ ಬಂದಂಥ ಸಂದರ್ಭದಲ್ಲಿ ಆಗ್ತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಈ ಬಾರಿ ಸ್ವಲ್ಪ ಗಾಳಿ ಸ್ವಲ್ಪ ಜಾಸ್ತಿ ಇರೋದ ಕಾರಣಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಕಡೆ ದೊಡ್ಡ ದೊಡ್ಡ ಮರಗಳೆಲ್ಲ ಕೂಡ ನೆಲಕ್ಕೆ ಬಿದ್ದಿರೋದು. ಅದರ ಜೊತೆಗೆ ವಿದ್ಯುತ್ ಕಂಬಗಳು ನೋಡಿ, ಅಲ್ಲಿ ಪೋಲ್ ಏನಿದೆ ಆ ಪೋಲ್ ಬಿದ್ದಿದೆ, ಜೊತೆಗೆ ಮರ ಬಿದ್ದಿದೆ. ಅದು ಆಲ್ಮೋಸ್ಟ್ ಬುಡದ ಸಮೇತ ಕಿತ್ತು ಬಿದ್ದಿರೋದು. ಆಮೇಲೆ ಅಲ್ಲಿ ಈ ಮರಗಳ ಕೆಳಗೆ ನಿಂತ್ಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಅಲ್ಲಿ ಗಾಡಿಗಳನ್ನು ನಿಲ್ಲಿಸೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಕೂಡ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಆಗೊಮ್ಮೆ ಈಗೊಮ್ಮೆ ಸುರಿತಾ ಇರುವಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳ ಸೃಷ್ಟಿ ಆಗ್ತಾ ಇರೋದು. ಆಮೇಲೆ ವಿಪರೀತವಾದಂಥ ಗಾಳಿ ಕೂಡ ಜಾಸ್ತಿ ಇದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ವ್ಯಾಪಕವಾದಂಥ ಮಳೆ ಸುರಿದಿದೆ. ಸಂಜೆ ಸುರಿದಿರುವಂಥ ಮಳೆ ಇದು. ಇನ್ನು ಗಾಳಿ ಮಳೆಗೆ ಬೃಹತ್ ಜಾಹೀರಾತು ಫಲಕ ನೆಲಕ್ಕಪ್ಪಳಿಸಿದೆ. ಜಾಹೀರಾತು ಫಲಕದಡಿ ಕ್ಯಾಂಟರ್ ವಾಹನವೊಂದು ಸಿಲುಕಿದೆ. ಹಳೆ ಮದ್ರಾಸ್ ರಸ್ತೆಯ ಹೊಸಕೋಟೆ ಟೋಲ್ ಬಳಿ ನಡೆದಿರುವಂತಹ ಘಟನೆ ಇದು. ಬಿರುಗಾಳಿಯ ಆರ್ಭಟಕ್ಕೆ ಏಕಾಏಕಿ ಬೋರ್ಡ್ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಗೊತ್ತಾಗಿದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ನೋಡಿ, ವಿಜಯನಗರ, ಶಾಂತಿನಗರ, ಲಾಲ್ಬಾಗು, ಕಬ್ಬನ್ ಪಾರ್ಕು, KR ಮಾರ್ಕೆಟು ಸೇರಿದಂತೆ ಹಲವು ಭಾಗದಲ್ಲಿ ವಿಪರೀತವಾದಂಥ ಮಳೆ. ಆಮೇಲೆ ಈ ದೊಡ್ಡದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಏನಿರುತ್ತಲ್ಲ ಆ ಬೋರ್ಡ್ ಬಿದ್ದಿರೋದು. ಬಿರುಗಾಳಿಯ ಆರ್ಭಟಕ್ಕೆ ಏಕಾಏಕಿ ಬೋರ್ಡ್ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕ್ಯಾಂಟರ್ ವಾಹನ ಏನಿದೆ ಆ ಕ್ಯಾಂಟರ್ ವಾಹನ ಕೂಡ
ಸಿಗಾಕೊಂಡಿದೆ ಅಲ್ಲಿ. ಆಮೇಲೆ ಎಷ್ಟರ ಮಟ್ಟಿಗೆ ಗಾಳಿ ಇದೆ ಅಂತ, ಯಾಕಂತಂದರೆ ಇದೇ ಥರದ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರೋದು. ಆಮೇಲೆ ಈ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರಲ್ಲ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು, ಆ ಬೋರ್ಡ್ ಬಿದ್ದು ಅವಘಡ ಆಗಿರೋದು. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಹಳೆ ಮದ್ರಾಸ್ ರೋಡಲ್ಲಿ ನಡೆದಿರುವಂಥ ಘಟನೆ ಇದು. ನೋಡಿ, ಒಂದು ಕಡೆ ನಂದಿನಿ ಲೇಔಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮರಗಳೆಲ್ಲ ಹೆಂಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಅಂತೇಳಿ. ಆಮೇಲೆ ಆಲ್ಮೋಸ್ಟ್ ಬೆಂಗಳೂರಿನ ಯಾವುದೇ ಏರಿಯಾಗಳಿಗೆ ಹೋದರೂ ಕೂಡ ಇದೇ ಥರದ ದೃಶ್ಯಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಗಾಳಿ ಮಳೆ ಆಗ್ತಾ ಇರೋದು. ಅದರ ಜೊತೆಗೆ ಅದರಲ್ಲೂ ಈಗ ಮೊನ್ನೆ ಇತ್ತೀಚೆಗೆ ಸುರಿತಾ ಇರುವಂಥ ಮಳೆಯಿಂದಾಗಿ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಇದೇ ಥರ ಮರಗಳು ಧರಾಶಾಹಿಯಾಗಿರುವಂಥ ಸಾಕಷ್ಟು ದೃಶ್ಯಗಳನ್ನು ಕೂಡ ನಾವು ನೋಡಿದ್ವಿ. ಆಮೇಲೆ ಇನ್ಫ್ಯಾಕ್ಟ್ ಏನು ಅಂತಂದರೆ ಅಧಿಕಾರಿಗಳು ಅದನ್ನು ತೆರವುಗೊಳಿಸೋದಕ್ಕೇ 2-3 ದಿನ ಆದರೂ ಯಾರೂ ಬರೋದೇ ಇಲ್ಲ. ಅದರ ಜೊತೆಗೆ ಈ ಮಳೆ ಬರುವಂಥ ಸಂದರ್ಭದಲ್ಲಿ ಹೊರಗಡೆ ಓಡಾಡೋದು ಭಾಳ ಹುಷಾರಾಗಿರಬೇಕು. ಆಮೇಲೆ ಅಲ್ಲೇ ಒಂದು ಕಾರ್ ಕೂಡ ಪಾರ್ಕ್ ಮಾಡಿದ್ದಾರೆ ನೋಡಿ. ಈ ಮರದ ಕೆಳಗಡೆ ಎಲ್ಲಾದರೂ ನೀವು ಕಾರ್ಗಳನ್ನ ನಿಲ್ಲಿಸ್ತೀನಿ ಅಥವಾ ಬೈಕ್ಗಳನ್ನ ನಿಲ್ಲಿಸ್ತೀನಿ ಅಂತಂದರೆ ಭಾಳ ಹುಷಾರಾಗಿರಬೇಕು. ಬಿಕಾಸ್ ಯಾವ ಕ್ಷಣದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಮರ ಬೀಳುತ್ತೆ, ಗಾಡಿಗೆ ಡ್ಯಾಮೇಜ್ ಆದರೆ ಪರವಾಗಿಲ್ಲ, ಬಟ್ ಯಾರಿಗಾದ್ರೂ ಜೀವಕ್ಕೇನಾದರೂ ಅಪಾಯ ಆದರೆ ಭಾಳ ತೊಂದರೆ ಇರುತ್ತೆ. ಸದ್ಯ ನಂದಿನಿ ಲೇಔಟ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸಾಕಷ್ಟು ಮರಗಳು ಮಳೆಯ ಆರ್ಭಟಕ್ಕೆ ಧರೆಗುರುಳಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಸಂಜೆ ಆಗ್ತಾ ಇದ್ದಂತೆ ಸುರಿದಂಥ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು, ಮರಗಳು ಬಿದ್ದಿದೆ, ಏನೇನೆಲ್ಲ ಆಗಿದೆ ಅಂತ ಮಳೆಯಿಂದಾಗಿ? ಪ್ರಭು, ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ 6 ಗಂಟೆಯ ತನಕ ಬಿಸಿಲು ಒಂದು ರೀತಿಯ ತಾಪಮಾನ ಏರಿಕೆಯನ್ನ ಕೊಡ್ತು ಅಂತ ಹೇಳಿದ್ರೆ 6 ಗಂಟೆ ನಂತರದಲ್ಲಿ ಮಳೆ ಸಾಕಷ್ಟು ಅವಾಂತರನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೇಕು. ನಂದಿನಿ ಲೇಔಟ್, ಮಲ್ಲೇಶ್ವರಂ, KR ಪುರಂ, ಯಶವಂತಪುರ, ಮೆಜೆಸ್ಟಿಕ್ ಸೇರಿದಂತೆ ಇನ್ನು ಹಲವೆಡೆ ಅಂದ್ರೆ KR ಪುರಂ ತನಕವೂ ಕೂಡ ಮಳೆ ಒಂದು ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 3 ದಿನಗಳ ಹಿಂದೆ ಸಾಕಷ್ಟು ಜೋರಾಗಿ ಮಳೆ ಬಂತು. ಆದ್ರೆ ಇವತ್ತು ಅಷ್ಟೊಂದು ಜೋರಾದ ಮಳೆ ಇಲ್ಲ. ಆದ್ರೂ ಕೂಡ ಬೆಂಗಳೂರಿನಲ್ಲಿ ಹಲವೆಡೆ ಮರಗಳು ಧರಾಶಾಹಿ ಆಗಿರೋದನ್ನ ನಾವು ನೋಡ್ಬಹುದು. KR ಪುರಂನಲ್ಲಿ ಬಿಗ್ ಪೋಲ್ ಆಗಿರ್ಬೋದು, ಅದೇ ರೀತಿ ಮರ ಒಂದು 2 ವೀಲರ್ ಮೇಲೆ ಬಿದ್ದಿದೆ. ಅದು ಸಾಲದು ಎಂಬಂತೆ ಒಂದು ಕಾರಿಗೆ ನೀರು ಹರಿದು ಕೂಡ ಆ ಕಾರ್ ಸ್ಟಾರ್ಟ್ ಆಗ್ದಲೆ ಅದು ಕೂಡ ಸಾಕಷ್ಟು ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು. ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಇಲ್ಲ ಅಂತ ಅಂದ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಹಾಗೆ ಇರುತ್ತೆ. ಅಂದ್ರೆ ಮಳೆ ಆಯ್ತು ಅಂತ ಅಂದ್ರೆ ಅದನ್ನ ಕೇಳೋದೇ ಬೇಡ, ಅಷ್ಟೊಂದು ರೀತಿಯಲ್ಲಿ ಸಾಕಷ್ಟು ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೇಕು. ಇನ್ನು ಬೆಂಗಳೂರಿನ ಹಲವೆಡೆ ಗಲ್ಲಿಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಅತಿ ಪ್ರಮುಖವಾಗಿ KR ಪುರಂನಲ್ಲಿ ಹೇಳತಿರೋದಾಗಿದೆ ಅವರ ಏನು ಅಲ್ಲಿನ ವಾಹನ ಸವಾರ ಪರಿಸ್ಥಿತಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ಡ್ರೈನೇಜ್ಗಳು ಕೂಡ ತುಂಬಿ ರಸ್ತೆ ತುಂಬೆಲ್ಲ ಹರಿತಾ ಇದೆ. ಹೀಗಾಗಿ ವಾಹನ ಸವಾರರಿಗೆ ಒಂದು ರೀತಿಯ ಪರದಾಟ ಉಂಟಾಗಿದೆ ಅಂತ ಹೇಳ್ಬೇಕು. ಅದು ಸಾಲದು ಎಂಬುದೇ ಬೆಂಗಳೂರಿನ ಅಂಡರ್ ಪಾಸ್ಗಳೇನಿವೆ ಸಾಕಷ್ಟು ಕಡೆ, ಮೆಜೆಸ್ಟಿಕ್ ಕಡೆ ಆಗಿರ್ಬೋದು, ಅದೇ ರೀತಿ ರೇಸ್ ಕೋರ್ಸ್ ಬಳಿ ಏನಿದೆ, ಇವೆಲ್ಲವೂ ಕೂಡ ನೀರಿನಿಂದ ತುಂಬಿ ತುಳುಕ್ತಾ ಇತ್ತು. ನಂತರದಲ್ಲಿ GBA ಸಿಬ್ಬಂದಿಗಳು ಬಂದು ಅದನ್ನ ಖಾಲಿ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡೋದು ಮೊದಲು ಅಲ್ಲ ಕೊನೆನೂ ಅಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದೇ ರೀತಿ ಇರೋದ್ರಿಂದ ನೀರು ಎಲ್ಲಿಗೆ ಹೋಗ್ಬೇಕು ಅಂತ ಅದಕ್ಕೊಂದು ಸೋರ್ಸ್ ಇಲ್ಲ. ಹೀಗಾಗಿ ಅದು ಎಲ್ಲಿ ಕಾಂಕ್ರೀಟ್ ಅಥವಾ ಸಿಮೆಂಟ್ ಇದೆ ಅದರ ಮೇಲೆ ನಿಂತುಕೊಂಡು ಸಾಕಷ್ಟು ಟ್ರಾಫಿಕ್ ಜಾಮ್ಗೆ ಕಾರಣ ಆಗಿದೆ. ಇವತ್ತಿನ ಮಳೆ ಒಂದು ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಅಂತಾನೆ ಹೇಳ್ಬೇಕು. ಅದರಲ್ಲಿ ಮರಗಳು ಗಾಡಿಯ ಮೇಲೆ ಬಿದ್ದಿದೆ. ಆದ್ರೆ ಕೊನೆಯ ಮಳೆ ಏನಾಯ್ತು 3 ದಿವಸಗಳ ಹಿಂದೆ ಅಷ್ಟರ ಮಟ್ಟಿಗೆ ಒಂದು ಡ್ಯಾಮೇಜ್ ಇವತ್ತಿನ ಮಳೆಯಲ್ಲಿ ಆಗಿಲ್ಲ ಅನ್ನೋದು ಸತ್ಯ. ಅದನ್ನ ಬಿಟ್ರೆ ಇನ್ನೊಂದು ಟ್ರಾಫಿಕ್ ಜಾಮ್ ಸಮಸ್ಯೆ ಖಂಡಿತವಾಗಿಯೂ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಮಳೆ ಅಂತಂದ್ರೆ ಬೆಂಗಳೂರಿನಲ್ಲಿ ಈ ಕಡೆ ಅಂತ ಅಂದ್ರೆ ಏನು ಪಶ್ಚಿಮ ಘಟ್ಟ ಅಂದ್ರೆ ಏನು ನಾವು ಮಲೆ ಮಹದೇಶ್ವರದಲ್ಲಿ ಸಾಕಷ್ಟು ಕಾಡು ಇರೋದ್ರಿಂದ ಬೆಂಗಳೂರಿಗೆ ಸಾಕಷ್ಟು ಮಳೆ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಚಾರ. ಅದು ಕೂಡ ಸೀಸನ್ಗೂ ಮೊದಲೇ ಬೆಂಗಳೂರಲ್ಲಿ ಮೊದಲ ಮಳೆ ಆಗಿದೆ. ಹೀಗಾಗಿ ಇವತ್ತಿನ ಮಳೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿಲ್ಲದೇ ಇದ್ರು ಅದರಿಂದ ಆಗಿರುವ ಡ್ಯಾಮೇಜ್ ದೊಡ್ಡದಾಗಿದೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್.